ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 3 10ನೇ ತರಗತಿಯ ಅಭ್ಯಾಸ 3.3ರ ಮುಖ್ಯ ಪ್ರಶ್ನೆ 3ರಲ್ಲಿ ಎರಡನೇ ಪ್ರಶ್ನೆಯನ್ನು ನಾವು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಏನಂತ ಕ್ವಶನ್ ಕೇಳಿದಾರಂದ್ರೆ ಅವರು ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆ ಎರಡು ಕೋನಗಳು ನಮಗೆ ಯಾವುವು ಅಂತ ಗೊತ್ತಿಲ್ಲ. ಅದಕ್ಕಾಗಿ ನಾವು ಏನಂತ ತಗೊಳ್ಳೋಣ ಅಂತಂದ್ರೆ ಆ ಕೋನಗಳು x ಮತ್ತು y ಆಗಿರಲಿ ಅಂತ ಹೇಳಿ ತಗೊಳ್ಳೋಣ. ಹಾಗೆ ಮತ್ತೆ ಏನಂತ ಹೇಳಿದಾರೆ ಅವರು, ಎರಡು ಪರಿಪೂರಕ ಕೋನಗಳಲ್ಲಿ ಅಂತ ಹೇಳಿದ್ದಾರೆ. ಪರಿಪೂರಕ ಕೋನಗಳ ಮೊತ್ತ, ಎರಡು ಪರಿಪೂರಕ ಕೋನಗಳಂತಂದ್ರೆ ಅವುಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಆ ಎರಡು ಕೋನಗಳನ್ನ ನಾವು ಏನಂತ ತಗೊಂಡಿದ್ದೀವಿ? x ಮತ್ತು y. ಈ ಎರಡು ಕೋನಗಳ ಮೊತ್ತ ಎಷ್ಟಿರಬೇಕು? ಪರಿಪೂರಕ ಕೋನಗಳ ಮೊತ್ತ, ಎರಡು ಪರಿಪೂರಕ ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಅದಕ್ಕಾಗಿ ಇವೆರಡು ಕೋನಗಳು ಪರಿಪೂರಕ ಆಗಿರೋದ್ರಿಂದ ಇವುಗಳ ಮೊತ್ತ ಎಷ್ಟಿರುತ್ತೆ? x ಪ್ಲಸ್ y ಈಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನ ನಾನು ಸಮೀಕರಣ 1 ಅಂತ ತಗೋತೀನಿ. ಆಮೇಲೆ ಇಲ್ಲಿ x ಮತ್ತು y ಆಗಿರಲಿ ಅಂತ x ಈಸ್ ಗ್ರೇಟರ್ ದೆನ್ y ಅಂತ ನಾನು ತಗೋತೀನಿ. ಇನ್ನೇನಕ್ಕೆ ಇದೆ? ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ ಅಂತ ತಗೊಂಡೆ. x ಅನ್ನ ನಾನು ದೊಡ್ಡ ಕೋನ ಅಂತ ತಗೊಂಡಿನಿ, ಅದಕ್ಕಿಂತ ಎಷ್ಟದು? 18 ಡಿಗ್ರಿ ಜಾಸ್ತಿ ಆಗಿದೆ ಅಂತ ಅವರು ಹೇಳಿದ್ದಾರೆ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ, ಅಧಿಕವಾಗಿದೆ ಅಂತ ಹೇಳಿದ್ದಾರೆ. ಇದನ್ನ ಸಮೀಕರಣ 2 ಅಂತ ನಾನು ತಗೋತೀನಿ. ಈ x ನ ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನಿದೆ? x ಪ್ಲಸ್ y ಈಸ್ ಈಕ್ವಲ್ ಟು 180 ಅಂತ ಇದೆ. 180ಕ್ಕೆ 180 ಏನದು? ಪರಿಪೂರಕ ಕೋನಗಳ ಮೊತ್ತ ಎಷ್ಟಿರ್ತವೆ? 180 ಇರುತ್ತೆ ಅಂತ ನಾನು ಹೇಳಿದ್ದೀನಿ. x ನ ಬೆಲೆ ಏನಿದೆ ಇಲ್ಲಿ? y ಪ್ಲಸ್ 18 ಪ್ಲಸ್ y ಈಸ್ ಈಕ್ವಲ್ ಟು 180 ಡಿಗ್ರಿ. y ಕೂಡಿಸಿದ್ರೆ ಎಷ್ಟಾಗುತ್ತೆ? 2y ಪ್ಲಸ್ 18 ಈಸ್ ಈಕ್ವಲ್ ಟು 180 ಡಿಗ್ರಿ. 2y ಈಸ್ ಈಕ್ವಲ್ ಟು 180 ಪ್ಲಸ್ 18 ಇದ್ದಿದ್ದ ಕಡೆ ಬಂದರೆ ಮೈನಸ್ 18 ಆಗುತ್ತೆ. 180ರಲ್ಲಿ 18ಅನ್ನು ಮೈನಸ್ ಮಾಡಿ 2 ಉಳಿಯುತ್ತೆ 6, 162 ಬರುತ್ತೆ. 2y ಈಸ್ ಈಕ್ವಲ್ ಟು 162, y ಈಸ್ ಈಕ್ವಲ್ ಟು 162 ಇಂಟು 2 ಇದ್ದಿದ್ದ ಕಡೆ ಬಂದರೆ ಡಿವೈಡೆಡ್ ಬೈ 2 ಆಗುತ್ತೆ. 2 1 2 8 16, 2 1 2. y ನ ಬೆಲೆ ನಮಗೆ ಎಷ್ಟು ಸಿಕ್ತು? ಈಗ y ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು? 81 ಸಿಕ್ತು. ಹಾಗೆ ಈ y ನ ಬೆಲೆಯನ್ನ ನಾವು ಎಲ್ಲಿ ಹಾಕಬೇಕು? ಸಮೀಕರಣ 2ರಲ್ಲಿ ಆದೇಶ ಮಾಡಬೇಕು. y ನ ಬೆಲೆಯನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ y ನ ಬೆಲೆಯನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ನಮ್ಗೆ ಏನ್ ಸಿಗುತ್ತೆ? x ನ ಬೆಲೆ ಸಿಗುತ್ತೆ. ಸಮೀಕರಣ 2 ಏನಿದೆ? x ಈಸ್ ಈಕ್ವಲ್ ಟು y ಪ್ಲಸ್ 18 ಅಂತ ಇದೆ. y ನ ಬೆಲೆ ಏನು ಕೊಟ್ಟಿದ್ದಾರೆ? ಸಿಕ್ಕಿದೆ ನಮಗೆ 81 ಪ್ಲಸ್ 18 ಸಿಕ್ಕಿದೆ. 81ರಲ್ಲಿ 18ನ್ನ ಕೂಡಿಸ್ರಿ 9 9 ಎಷ್ಟು ಸಿಕ್ತು ನಮಗೆ? 99. ಆ ಎರಡೂ ಕೋನಗಳನ್ನು ನಾವು ಏನಂತ ತಗೊಂಡಿದ್ವಿ? ಆ ಕೋನಗಳು x ಮತ್ತು y ಆಗಿರಲಿ ಅಂತ ತಗೊಂಡಿದ್ವಿ. ಆ ಕೋನಗಳು ಯಾವ್ಯಾವಪ್ಪವು? 99 ಮತ್ತು 81. ಈ 99 ಮತ್ತು 81 ಕೂಡಿಸಿದಾಗ ನಮಗೆ 180 ಬರುತ್ತೆ. ಮತ್ತು ಅವ್ರು ಏನು ಹೇಳಿದ್ದಾರೆ? ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ಇದು ದೊಡ್ಡ ಕೋನ. 81ರಲ್ಲಿ 18ನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? ನಮಗೆ 99 ಬರುತ್ತೆ. ಈ ರೀತಿಯಾಗಿ ನಾವು ಏನು ಮಾಡ್ಬೋದು? ತಾಳೆನ ನೋಡ್ಬೋದು.